ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಪ್ರತಿಯೊಬ್ಬರಿಗೂ ಬೇಕಾದಂಥ ಮಾಹಿತಿ ಇದು. ಈ ವಿಷಯವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇ ಆದರೆ ಇರೋಷ್ಟು ದಿವಸ ಆರಾಮಾಗಿದ್ದು ಒಂದಿನ ಪ್ರಾಣ ಬಿಡುವಂಥ ಸಂದರ್ಭ ಬರ್ತದೆ. ಮನುಷ್ಯನಿಗೆ ಸಾವು ಹೇಗೆ ಬರುತ್ತೆ ಅಂತ ಗೊತ್ತಾಗಲ್ಲ, ಬಟ್ ಸಾವಿದೆ. ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಆಕಸ್ಮಿಕ ಹುಟ್ಬಿಡ್ತೀವಿ ಏನೋ ಕರ್ಮ ಮಾಡಿ, ಸಾಯೋದಂತೆ ಎಸ್ಕೇಪ್ ಮಾಡ್ಕೊಳಕ್ಕಾಗಲ್ಲ, ಸಾಯಲೇಬೇಕು. ಅದಕ್ಕೆ ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಹಾಗಾದ್ರೆ ಸಾವು ಅಂದ್ರೇನು? ಆತ್ಮ ದೇಹ ಬಿಟ್ಟು ಹೋದಾಗ ಸಾವು ಅಂತೇಳಿ, ಪ್ರಾಣಶಕ್ತಿ ದೇಹ ಬಿಟ್ಟಾಗ ಹೋದಾಗ ಸಾವು ಅಂತ ಹೇಳ್ತಾರೆ. ಉಸಿರು ಇದ್ದಾಗ ಶಿವ, ಉಸಿರು ಬಿಟ್ಟಾಗ ಶವ ಅಂತ ಹೇಳುತ್ತೆ. ಉಸಿರು ಇದ್ದಾಗ ಶಿವ ಶಿವ ಅಂತೀವಿ, ಉಸಿರು ಬಿಟ್ಟ ಮೇಲೆ ಅಯ್ಯೋ ಶವ ರೀ ಮುಟ್ಬೇಡ್ರಿ ಅಂತೀವಿ. ಶಿವ ಶವ ಎರಡು ವ್ಯತ್ಯಾಸ ಇಷ್ಟೇ. ಪ್ರಾಣ ಇದ್ದರೆ ಶಿವ, ಪ್ರಾಣ ಇಲ್ಲದ್ರೆ ಶವ. ನಾವು ಯಾವಾಗ ಶವ ಆಗ್ತೀವಿ ಅನ್ನೋದು ಇವತ್ತಿನ ಎಪಿಸೋಡನ ಮುಖ್ಯ ಅಂಶ. ಮನುಷ್ಯನಿಗೆ ಸಾವು ಬಚ್ಚು ಮನೆಯಲ್ಲಿ ಬರ್ಬೋದು. ಸ್ನಾನ ಮಾಡುವಾಗ, ಕೆಲವರು ಮಲಗಿದಾಗಲೇ ಪ್ರಾಣ ಬಿಟ್ಬಿಡ್ತಾರೆ, ಕೆಲವರು ರೋಗದಲ್ಲಿ ನರಳಿ ಸಾಯ್ತಾರೆ, ಕೆಲವರು ಮಚ್ಚು ಲಾಂಗಿಂದ ಓಡಿಸ್ಕೊಂಡು ಸಾಯ್ತಾರೆ, ಕೆಲವು ಸ್ವಯಂ ಆತ್ಮಹತ್ಯೆ ಮಾಡ್ಕೊಳ್ತಾರೆ ತಾವೇ ಸಾಯೋಕ್ಕೆ. ಆನೆದು ಪಶು ಪಕ್ಷಿಗಳಿಂದ ಸಾಯ್ತಾರೆ. ಹುಲಿ, ಸಿಂಹ, ಚಿರತೆ, ಹಸು, ಕರು ಈ ಥರ ಯಾವುದಾದ್ರು ಪ್ರಾಣಿಗಳಿಂದ ಸಾಯ್ತಾರೆ. ಕೆಲವರು ಭೂಕಂಪ, ಸುನಾಮಿ, ಬಿರುಗಾಳಿ, ಗುಡುಗು ಸಿಡಿಲಿಗೆ ಸತ್ತೋಗಿದ್ದಾರೆ. ಎಷ್ಟೋ ಜನ ಸತ್ತೋಗ್ಬಿಡ್ತಾರೆ. 10 ವೆರೈಟಿ ಆಯಿತು. 11ನೇ ವೆರೈಟಿ ಕೆಲವು ಮಾಟ ಮಂತ್ರ ಮಾಡಿಸ್ಬಿಟ್ಟು ಸಾಯಿಸ್ಬಿಡ್ತಾರೆ. ಕೆಲವರು ಚೆನ್ನಾಗೇ ಇರ್ತಾರೆ, ಎಲ್ಲರ ಜೊತೆಲೂ ಆರಾಮಾಗಿರ್ತಾರೆ, ಊಟ ತಿಂಡಿ ಮಾಡಿಕೊಂಡು. ಯಾವಾಗ ನಮ್ಮನ್ನು ಸಾಯಿಸ್ತಾರೆ ಗೊತ್ತಿಲ್ಲ, ಊಟದಲ್ಲಿ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಡ್ತಾರೆ. ನೋಡೋಕ್ಕೆ ಸ್ನೇಹಿತರು, ಬಂಧು ಬಳಗ ಅಂತ ಊಟದಲ್ಲಿ ಪಾಯ್ಸನ್ ಹಾಕಿ ಸಾಯಿಸ್ಬಿಡ್ತಾರೆ. ಹೀಗೆ 12 ವೆರೈಟಿ ಸಾವು ಮನುಷ್ಯನಿಗೆ ಬರ್ತದೆ. 13ನೇ ವೆರೈಟಿ ಸಾವು ಏನಪ್ಪ ಅಂತಂದರೆ ದುಡ್ಡು ಕೊಟ್ಬಿಟ್ಟು ಸಾಯಿಸ್ಬಿಡ್ತಾರೆ. ಲಕ್ಷ್ಮೀ ಶ್ರೀನಿವಾಸನ ಸಾಯಿಸು, ನಿಂಗೆ 40 ಲಕ್ಷ ಕೊಡ್ತೀನಿ ಅಂತನೊಬ್ಬ. ಅವನು ದುಡ್ಡನ್ನ ಆಸೆಗೆ ನನ್ನನ್ನು ಸಾಯಿಸ್ಬಿಡ್ತಾರೆ. ನನ್ನ ಜಾತಕದಲ್ಲಿ ಸಾವು ಬೇರೆ ಥರ ಇರ್ತದೆ. ನನಗೆ 80, 90, 100 ವರ್ಷ ಆಯುಸ್ಸಿರ್ತದೆ. ಅವನು 50ಕ್ಕೆ ಬಂದು ಚಾಕು ಹಾಕ್ಬಿಟ್ಟು ಸಾಯಿಸ್ಬಿಡ್ತಾನೆ, ಹೊಡೆದು ಬಡ್ದು. ಇನ್ನು ಉಳಿದ ಆಯುಸ್ಸೆಲ್ಲ ನನ್ನ ಖಾಲಿ ಇರುತ್ತೆ. ದೇಹ ಇಲ್ಲ, ಆಯುಸ್ಸಿದೆ. ದೇಹನ ಸುಟ್ಟಾಕ್ಬಿಟ್ಟಿರ್ತಾರೆ, ದೇಹನ ಹೂತಾಕ್ಬಿಟ್ಟಿರ್ತಾರೆ. ಆಯುಷ್ 80 ವರ್ಷ ಮನುಷ್ಯನ 40ಕ್ಕೆ ಚಾಕು ಹಾಕಿ ಸಾಯಿಸ್ಬಿಟ್ಟ ಅಂದರೆ ಅವನು ಸತ್ತ, ಸುಟ್ಟುಬಿಟ್ರು, ಹೂತಾಕ್ಬಿಟ್ರು. ಇನ್ನು 40 ವರ್ಷ ಅವನು ಭೂತನೋ ಪ್ರೇತನೋ ಪಿಶಾಚಿಯಾಗೋ ಅಲಿತಾ ಇರ್ತಾನೆ. ಸುಪಾರಿ ಕೊಟ್ಟು ಸಾಯಿಸೋದು 13ನೇ ವೆರೈಟಿ ಸಾವು. ಸುಪಾರಿ, ಲಕ್ಷ್ಮೀ ಶ್ರೀನಿವಾಸ ಸಾಯಿಸೋ 40 ಲಕ್ಷ ಕೊಡ್ತೀನಿ, ಲಕ್ಷ್ಮೀ ಶ್ರೀನಿವಾಸ ಸಾಯಿಸೋ 1 ಕೋಟಿ ಕೊಡ್ತೀನಿ, ನಿಂಗೆ ಅದೊಂದು ಕಾರ್ ಕೊಡ್ತೀನಿ, ನಿಂಗೆ ಸೈಟೇ ಬರ್ಕೊಟ್ಬಿಡ್ತೀನಿ, ಅವನು ಸಾಯಿಸ್ಬಿಡು. ಅವನು ಮಚ್ಚು ಲಾಂಗಲ್ಲು, ಊಟದಲ್ಲಿ ವಿಷ ಹಾಕು, ಇಲ್ಲ ಒಡೆದು ಬಡ್ದೋ ಸಾಯಿಸ್ಬಿಡ್ತಾರೆ. ಮೊನ್ನೆ ತಾನೇ ನಾವನ್ನೆಲ್ಲ ಟಿ ವಿಲಿ ನೋಡ್ತಾ ಇದ್ವಿ. ರೇಣುಕಾ ಸ್ವಾಮಿ ಅಂತ ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ತದೊಂದು ಹುಡುಗ ಕೊಲೆ ಮಾಡಿಬಿಟ್ರು. ಶೆಡ್ಡಲ್ಲಿ ಕರ್ಕೊಂಡೋಗಿ ಕರೆಂಟ್ ಶಾಕಲ್ಲಿ ಕೊಟ್ಟು ಸಾಯಿಸಿದ್ರು, ಬೆಲ್ಟಲ್ಲಿ ಹೊಡೆದು ಸಾಯಿಸಿದ್ರು, ಚಪ್ಪಿಲಿ ಹೊಡೆದು ಸಾಯಿಸಿದ್ರು, ಕೈಯಲ್ಲಿ ಹೊಡೆದು ಸಾಯಿಸಿದ್ರು, ಬ್ಯಾಟಲ್ಲಿ ಹೊಡೆದು ಸಾಯಿಸಿದ್ರು ಅಂತೇಳಿ ಟಿ ವಿಲಿ ತೋರಿಸಿದ್ದು. ಆ ಆತ್ಮಕ್ಕೆ ಸಾಯಿಸಲಿಕ್ಕೆ ಎಷ್ಟು ಜನಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವನು ಸಾಯಿಸಿದ್ದಾಯಿತು, ದುಡ್ಡು ಕೊಟ್ಟಿದ್ದಾಯಿತು. ಸಾಯಿಸಬೇಕು, ಯಾತಕ್ಕೆ? ದುಡ್ಡುಗೋಸ್ಕರ. ಸಾಯಿಸೋನಿಗೆ ಅವನಿಗೇನು ಸಂಬಂಧ ಇಲ್ಲ. ಈಗ ಒಬ್ಬನ ಸಾಯಿಸಿದವನಿಗೆ ನಾನೊಂದು 50 ಲಕ್ಷ ಕೊಡ್ತೀನಿ, ಸಾಯಿಸ್ಬಿಡಪ್ಪ ಅವನ್ನ ಅಂತೇಳಿ 50 ಲಕ್ಷ ತಗೋತಾನಲ್ಲ, ಅವನಿಗೂ ಸಾಯಿಸೋನಿಗೂ ಅವ್ನಿಗೇನು ಸಂಬಂಧನೇ ಇಲ್ಲ. ಸಂಬಂಧ ಇರೋದು ನನಗೆ. ಅವನು ಹಂಗೆ ತೊಂದರೆ ಕೊಡ್ತಾನೆ, ಅವನೇನೋ ತೊಂದರೆ ಮಾಡ್ತಿದ್ದಾನೆ, ಅದಕ್ಕೆ 50 ಲಕ್ಷ ಕೊಡ್ತೀನಿ, ಅವ್ನು ಸಾಯಿಸ್ಬಿಡು. ಅವ್ನು ಸತ್ತರೆ ನಂಗೆ ಅವನ ಕಡೆಯಿಂದ ಬರೋ ತೊಂದರೆ ಆರಾಮ್. ಕೋರ್ಟು, ಪೊಲೀಸ್ ಸ್ಟೇಷನು, ಜೈಲು ಎಲ್ಲ ಕಡೆಯೂ ನಾನು ಆರಾಮಾಗಿರ್ತೀನಿ. ಅವನಿದ್ದರೆ ನನಗೆ ಹಾನಿ. ಅದಕ್ಕೆ 50,000 ಕೊಡ್ತೀನಿ, ಅವ್ನು ಸಾಯಿಸು. 50,000 ತಗೊಂಡವನು
ಯಾರು ಸಾಯಿಸೋ ಕೊಟ್ಟಿಲ್ಲ, ಅವ್ನಿಗೇನು ಸಂಬಂಧವೇ ಇಲ್ಲ, ಬಂಧು ಅಲ್ಲ ಬಳಗಲ್ಲ, ಅವನೇನು ಮೋಸ ವಂಚನೆ ಏನೂ ಮಾಡಿಲ್ಲ. ನನಗೆ ಮಾಡಿದ್ದ, ನಾನು ಮಾಡೋಕ್ಕಾಗದಿರೋದು 50,000 ರೂಪಾಯಿ ಕೊಟ್ಟು 50 ಲಕ್ಷ ಕೊಟ್ಟು ನಾನು ಅವನಿಗೆ ಸಾಯಿಸ್ತಾ ಇದ್ದೀನಿ. ಇವತ್ತಿನ ಸಂಚಿಕೆ ನಮ್ಮ ಜಾತಕದಲ್ಲಿ ಸಾವು ಬಚ್ಚನ ಮನೇಲಿ ಬರದೇ ಇರ್ಬೋದು, ನಾವು ನೇಣು ಹಾಕೊಂಡು ಸಾಯದೇ ಇರ್ಬೋದು, ಆನೆ ಒಂಟೆ ಪಶು ಪಕ್ಷಿಗಳಿಂದ ಬರದೇ ಇರ್ಬೋದು, ಮಚ್ಚು ಲಾಂಗಿಂದ ಬರದೇ ಇರ್ಬೋದು, ಅಥವಾ ವಿಷ ಹಾಕ್ತೆ ಸಾಯಿಸ್ತೇ ಇರ್ಬೋದು, ಅಥವಾ ನಾನು ಆತ್ಮಹತ್ಯೆ ಮಾಡ್ಕೊಳ್ದೇ ಇರ್ಬೋದು. ಇನ್ನೊಬ್ಬರು ದುಡ್ಡು ಕೊಟ್ಟು ತೊಗೊಂಡು ಸಾಯೋ ಯೋಗ ನನ್ನ ಜಾತಕದಲ್ಲಿ ಇತ್ತು ಅಂದರೆ ಅದನ್ನು ಬಗೆಹರಿಸ್ಕೊಳ್ಳೋದು ಹೇಗೆ ಅನ್ನೋ ವಿಚಾರನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ. ಬಹುಶಃ ಎಲ್ರಿಗೂ ಅರ್ಥ ಆಯಿತು ಅನಿಸುತ್ತೆ. ನಮ್ಮ ಸಾವು ಸುಪಾರಿ ಕೊಟ್ಟು ಸಾಯಿಸೋ ಥರ ಇತ್ತು ಅಂದರೆ ಬಿಡುಗಡೆ ಮಾಡ್ಕೊಳ್ಳೋದೇನು, ಅಂಥ ಸಾವಿಗೆ ಶಾಂತಿ ಮಾಡೋದು ಹೇಗೆ ಮಂತ್ರತಂತ್ರದಿಂದ ಅನ್ನೋದೇ ಇವತ್ತಿನ ಸಂಚಿಕೆ ಮುಖ್ಯ ಉದ್ದೇಶ. ಇವತ್ತಿನ ಎಪಿಸೋಡಲ್ಲಿ ನಮಗೆ ಸಾವು ಯಾವ ರೂಪದಲ್ಲಿ ಬರುತ್ತೋ ಗೊತ್ತಿಲ್ಲ, ಆದರೆ ಇನ್ನೊಬ್ಬ ವ್ಯಕ್ತಿ ನಮ್ಮನ್ನು ಸಾಯಿಸ್ತಾನೆ. ದುಡ್ಡು ತೊಗೊಂಡು ಸುಪಾರಿ ತೊಗೊಂಡು ನನ್ನನ್ನು ಸಾಯಿಸ್ತಾವಂಥ ಯೋಗ ನನ್ನ ಜಾತಕದಲ್ಲಿ ಇತ್ತು ಅಂದರೆ, ಅಥವಾ ದುಡ್ಡು ತೊಗೊಳ್ಳೋ ವ್ಯಕ್ತಿ ನನ್ನನ್ನು ಸಾಯಿಸಬೇಕು ಅಂತ ಅವನಲ್ಲಿ ಬರ್ತಿತ್ತು ಅಂದರೆ, ಅವ್ನು ದುಡ್ಡು ತೊಗೊಂಡು ನನ್ನ ಸಾಯಿಸಬಾರ್ದು, ಅಥವಾ ಅವ್ನು ತೊಗೊಂಡ್ಮೇಲೆ ನಾನು ಅವ್ನು ಸಾಯಿಸೋರು ಕೂಡ ನಾನು ಸಾಯಬಾರ್ದು ಅಂದರೆ ಏನು ಮಂತ್ರ ತಂತ್ರ ಮಾಡಬೇಕು ಅನ್ನೋ ವಿಚಾರನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ. ಯಾತಕ್ಕೆ ಮಾಡ್ತಾ ಇದ್ದೀನಿ ಈ ಸಂಚಿಕೆ ಅಂತಂದರೆ, ಪಾಪ ಬಡಪಾಯಿ ಒಬ್ಬ ಚಿತ್ರದುರ್ಗದಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ರೇಣುಕಸ್ವಾಮಿ ಒಬ್ಬನೇ ಮಗ ಅಂತೆ. ಆತನಿಗೆ ಘೋರವಾಗಿ ಹತ್ಯೆ ಆಯಿತು. ಅವನು ಬಾತ್ರೂಮಲ್ಲಿ ಸತ್ತಲಿಲ್ಲ, ಅವನೇ ವಿಷ ಕುಡ್ಸಾಯಿಸಲಿಲ್ಲ, ಪಶು ಪಕ್ಷಿಗಳಿಂದ ಸಾವು ಬಂದಿಲ್ಲ, ಮಚ್ಚು ಲಾಂಗಲ್ಲ ಅವನೇ ಬಡ್ಕೊಂಡು ಸಾಯಿಸಲಿಲ್ಲ, ಅಥವಾ ಸಾಲ ಬಾಧೆಯಿಂದ ಸಾಯಿಸಿಲ್ಲ, ಅಥವಾ ರೋಗ ಬಂತು ಅಂತ ಸತ್ತೋಗಲಿಲ್ಲ. ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಅವನನ್ನು ಕ್ರೂರವಾಗಿ ಘೋರವಾಗಿ ಭಯಂಕರವಾಗಿ ಹತ್ಯೆ ಮಾಡಿಬಿಟ್ರು. ಆ ಥರ ಸಾವು ನಮ್ಮಲ್ಲೂ ಇರ್ಬೋದೇನೋ ಜಾತಕದಲ್ಲಿ. ನಮ್ಮನ್ನು ದುಡ್ಡು ತೊಗೊಂಡು ಸಾಯಿಸುವಂಥ ಒಬ್ಬ ವ್ಯಕ್ತಿ ನಮ್ಮ ಜಾತಕಕ್ಕೆ ಹುಟ್ಟಿರ್ಬೋದು ಈಗಾಗಲೇ ಈ ಕಲಿಯುಗದಲ್ಲಿ. ಆಗೇನಾರು ಇತ್ತು ಅಂದರೆ ಇನ್ನೊಬ್ಬರ ಮುಖಾಂತರ ನಮಗೆ ಸಾಯಿಸುವಂಥ ಯೋಗ ನಮ್ಮ ಜಾತಕದಲ್ಲಿದ್ದರೆ ಅದನ್ನು ತಪ್ಪಿಸ್ಕೊಳ್ಳೋ ಯೋಗ ಏನು ಮಂತ್ರತಂತ್ರದಿಂದ ಅನ್ನೋದನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ದಿವಸ ಮನುಷ್ಯರು ಸಾವಿಗೆ ಭಯ ಪಡ್ತಾರೆ. ಬದುಕಿದ್ದಾಗ ಏನು ಮಾಡ್ಕೊತೀವಿ ಮಾಡ್ಕೊಳ್ಳೋ, ಕೊಲೆ ಮಾಡ್ತೀನೋ ಮಾಡೋ, ರೋಡಿ ಕಳಿಸ್ತೇನೋ ರೂಢಿಸೋ ಮಾಡ್ತೀನೋ ಮಾಡೋ ಅಂತ. ಸತ್ತ ಮೇಲೆ ಸೌಂಡ್ ಆಗಿಬಿಡ್ತಾರೆ, ಕಂಪ್ಲೀಟ್ ಸೌಂಡ್ ಸ್ಟಾಪ್. ಬದುಕಿದ್ದಾಗ ಆ ಗಲಾಟೆ, ಆ ಜಂಬ, ಆ ದುಹಂಕಾರ, ಆ ಆರ್ಭಟ, ಆ ಒಂದು ಗತ್ತು, ಆ ಒಂದು ಪರಾಕ್ರಮ ಇವೆಲ್ಲ ನಡೀತದೆ. ಸತ್ತ ಮೇಲೆ ಏನೂ ಮಾಡ್ಕೊಳಕ್ಕಾಗಲ್ಲ. ಆಯಿತು, ಒಬ್ಬ ಮನುಷ್ಯನ ನಾವು ಯಾಕೆ ಸಾಯಿಸಬೇಕು? ಬದುಕಿದ್ರೆ ಏನೋ ಒಂದು ಪರಿಹಾರ ಮಾಡ್ಕೋಬೋದಲ್ವಾ? ಸಾಯಿಸೇ ಬಿಟ್ರೆ ಅಂತ್ಯ ಆಯ್ತಲ್ಲ. ಅವನು ನನಗೆ ಮೋಸ ಮಾಡ್ದ ಅಂತ ಹೇಳ್ಬಿಟ್ಟು ಅವ್ನು ಸಾಯಿಸ್ಬಿಟ್ರೆ, ಅವನೇನೋ ಮೋಸ ಮಾಡ್ದೆ ಸಾಯಿಸ್ಬಿಟ್ಟೆ. ಇನ್ನು 10 ಜನ ಮೋಸ ಮಾಡೋದು ನಿಂಗೆ ಉಟ್ಕೋತಾರಲ್ಲ, ಅವ್ರು 10 ಜನನೂ ಸಾಯಿಸ್ತೀಯಾ? ಮೋಸ ಮಾಡೋ ವ್ಯಕ್ತಿನ ಬದಲಾವಣೆ ಮಾಡೋದು ಏನಾರು ಇದೆಯಾ ನೋಡಿ, ಟ್ರಾನ್ಸ್ಫಾರ್ಮೇಷನ್ ಮಾಡೋವಂಥದ್ದು ಏನಾರು ಇದೆಯಾ, ಅದನ್ನು ಮಾಡಬೇಕು. ಪಾಪ ಒಬ್ಬ ವ್ಯಕ್ತಿ ಹುಡುಗನ್ನ ಸಾಯಿಸ್ಬಿಟ್ಟ ಅಂತಂದರೆ, ಅವನಿಗೆ ಮದುವೆ ಆಗಿ ಮಕ್ಕಳಿತ್ತು ಅಂತ ಇಟ್ಕೊಳ್ಳಿ. ಈಗ ಒಬ್ಬರನ್ನ ನಾವು ಸಾಯಿಸ್ಬಿಟ್ವಿ, ಹೊಡೆದು ಕರ್ಕೊಂಡೋಗಿ ಅದೆಲ್ಲೋ ದೂರದಲ್ಲಿ ಹೋಗಿ ಸಾಯಿಸ್ಬಿಟ್ಟು ಬಿಸಾಕ್ಬಿಡ್ತೀವಿ, ನದಿಗೋ ತಿಪ್ಪೆಗುಂಡಿಗೋ ರಸ್ತೆಯಲ್ಲೋ ಎಲ್ಲೋ ಬಿಸಾಕ್ಬಿಡ್ತೀವಿ. ಅವನಿಗೆ ಜನ್ಮ ಕೊಟ್ಟಂಥ ತಾಯಿ ತಂದೆ, ಅವನ ಹೆಂಡತಿ ಮಕ್ಕಳು ಕಣ್ಣೀರು ಶಾಪ, ಯಾರ್ಯಾರು ಹತ್ಯೆಗೆ ಒಳಗಾಗಿದ್ರು ಅವ್ರಿಗೆಲ್ರಿಗೂ ತಟ್ಟುಬಿಡುತ್ತೆ. ದುಡ್ಡು ಕೊಟ್ಟವನಿಗೂ, ದುಡ್ಡು ತೊಗೊಂಡವನಿಗೂ, ದುಡ್ಡು ತೊಗೊಂಡು ಸಾಯಿಸಿದವನಿಗೂ ಎಲ್ರಿಗೂ ಆ ಕರ್ಮ ಶೇರ್ ಆಗಿಬಿಡ್ತದೆ. ಈಗ ತಂದೆದೊಂದು 20 ಎಕರೆ ಜಮೀನಿದೆ, 5 ಜನ ಮಕ್ಕಳು, 5 ಜನ ಕೋರ್ಟ್ ಕೇಸ್ ಹಾಕ್ತಾರೆ ನಂಗೆ ತಂದೆ ಆಸ್ತಿ ಬರಬೇಕು ಅಂತ. ಆಗ ಕೋರ್ಟ್ ಹೇಳುತ್ತೆ, ನಿಮ್ಮ ಅಪ್ಪನ ಸಂಪಾದನೆ ಅಪ್ಪ ನಿಮ್ಮದಲ್ಲ, ನೀವು 1 ಪೈಸಾ ಬಂಡವಾಳ ಹಾಕಿ ಜಮೀನು ತೊಗೊಂಡಿಲ್ಲ, 20 ಎಕರೆ ಜಮೀನು ಅದು ನಿಮ್ಮ ಅಪ್ಪಂದು, ನಿಮ್ಮದಲ್ಲ. ಆದರೂ ಅಪ್ಪ ಇಲ್ಲ, ಸತ್ತೋಗಿದ್ದಾನೆ. ಆದ್ದರಿಂದ ನ್ಯಾಯಬದ್ಧವಾಗಿ 4 ಎಕರೆ ನಿಮ್ಗೆ 5 ಜನಕ್ಕೂ ನಾನು ಡಿಸೈಡ್ ಮಾಡ್ತೀನಿ ಅಂತ ಕೋರ್ಟು ಜಡ್ಜ್ಮೆಂಟ್ ಕೊಡುತ್ತೆ. 4 ಜನಕ್ಕೂ 5 ಜನಕ್ಕೂ 4 5 4 20 4 ಎಕರೆ ಒಬ್ಬನಿಗೆ, ಇನ್ನೊಬ್ಬರು 4 ಎಕರೆ 4 ಎಕರೆನ ಜಡ್ಜ್ಮೆಂಟ್ ಕೊಡ್ತಾರೆ. ಅಪ್ಪ ಮಾಡಿದ ಆಸ್ತಿನ ಮಗ ಹೇಗೆ ಹಂಚ್ಕೊಂಡು, ಹಾಗೆ ಅಪ್ಪ ಅಮ್ಮ ಮಾಡಿದ ಕರ್ಮನೂ ಮಕ್ಕಳು ಹಂಚ್ಕೋಬೇಕು. ಕೋರ್ಟ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಅದಕ್ಕೆ ಮಾತ್ರ ತನಗೆ ತಾನೇ ಭಗವಂತ ಹಂಚ್ಬಿಡ್ತಾನೆ. ಹಾಗೆ ಒಬ್ಬ ಪುರುಷ ಹತ್ಯಾ ದೋಷ, ಆ ಹುಡುಗನ ತಂದೆ ತಾಯಿ ಕಣ್ಣೀರು,
ಅವನ ಪತ್ನಿ ಶಾಪ ಸ್ತ್ರೀ ಶಾಪ ಬಂತು, ಸಾಯಿಸಿದವ್ರಿಗೆ ಸಾಯಿಸು ಅಂತ ಹೇಳಿದವನಿಗೆ. ತಂದೆ ತಾಯಿಗಳು ಕಣ್ಣೀರು ಹಾಕಿ ಶಾಪ ಹಾಕಿದ್ರು. ತಂದೆ ತಾಯಿ ಶಾಪ, ಹುಡುಗನ ತಂದೆ ತಾಯಿ ಸತ್ತೋದ್ನಲ್ಲ, ಅವ್ರ ಅಪ್ಪ ಅಮ್ಮ ಅವರೆಲ್ಲ ಫುಲ್ ಫ್ಯಾಮಿಲಿ ಬಂತು. ನಾನು ಎಷ್ಟೇ ಕೋಟಿ ಇಟ್ಟಿದ್ರು, ಎಷ್ಟೇ ದೊಡ್ಡ ಪದವಿಲಿದ್ದರು, ಎಷ್ಟೇ ಚೆನ್ನಾಗಿ ಮಾತಾಡೋದು, ಇಷ್ಟು ಉದ್ದ ಓದಿದ್ರು ಕೂಡ ಶಾಪ ತಗೊಳ್ಳೋ ರೀತಿ ಗೊತ್ತಿಲ್ಲ, ಶಾಪ ವಿಮೋಚನೆ ಮಾಡಿಕೊಳ್ಳೋ ರೀತಿ ಗೊತ್ತಿಲ್ಲ. ಆದರೆ ಕೃತ್ಯವನ್ನು ಮಾಡಿಬಿಟ್ಟಿದ್ದೀನಿ, ಮರಣಾಂತಕ ಕೃತ್ಯ. ಸುಪಾರಿ ಕೊಟ್ಟು ಸಾಯಿಸಿದ್ದೀನಿ. ಹಾವು ಸಾಯಿಸೋ ಅಂತ ಹೇಳ್ಬಿಡ್ತೀನಿ. ಹಾವು ನಾಯಿ ಸಾಯಿಸಲಿಲ್ಲ, ಅವನು ಯಾವನೋ ಕೋಲಲ್ಲಿ ಹೊಡೆದು ಸಾಯಿಸ್ಬಿಟ್ಟ. ಕೋಲಲ್ಲಿ ಹೊಡೆದೋ ಯಾಕೆ ಹೊಡೆದ? ನಾನು ಸಾಯಿಸು ಅಂತ ಹೇಳಿದ್ದಕ್ಕೆ ಅವ್ನು ಹೊಡೆದ. ಆದ್ದರಿಂದ ಸಾಯಿಸು ಅಂತ ಹೇಳಿದವನಿಗೆ 80% ಕರ್ಮ ಬಂದರೆ ಸಾಯಿಸಿದವನಿಗೆ 20% ಕರ್ಮ ಬರುತ್ತೆ. ಇದು ಗರುಡ ಪುರಾಣದಲ್ಲಿ ಹೇಳುತ್ತೆ. ಹಾಗೆ ದುಡ್ಡು ಕೊಟ್ಬಿಟ್ಟು ಸಾಯಿಸು ಅಂತ ಹೇಳ್ತೀವಿ, ಸುಪಾರಿ ಕೊಟ್ಟು ಸಾಯಿಸು ಅಂತೀನಲ್ಲ, 80% ನನಗೆ, ಸಾಯಿಸಿದವ್ರಿಗೆಲ್ಲ 20% ಕರ್ಮ ಶೇರ್ ಆಗೋಯ್ತು, ಡಿವೈಡ್ ಆಗೋಯ್ತು, ಹಂಚಿಕೆ ಆಗೋಯ್ತು. ಈ ಥರ ಒಬ್ಬ ವ್ಯಕ್ತಿನ ಸಾಯಿಸಿದ ಮೇಲೆ ಅವನ ಹೆಂಡತಿ ಶಾಪ, ಸತ್ತೋಗಿರೋನ ಹೆಂಡತಿ ಶಾಪ, ಸತ್ತೋಗಿರೋ ತಂದೆ ತಾಯಿ ಶಾಪ, ಅವರೆಲ್ಲ ಸ್ತ್ರೀ ಶಾಪ, ಪುರುಷ ಶಾಪ, ಇದಿಷ್ಟನ್ನು ಕೂಡ ಸಾಯಿಸಿದವರು ಸಾಯಿಸು ಅಂತ ಹೇಳಿದವ್ರಿಗೆ ಹಂಚ್ಕೊಂಡ್ಬಿಡುತ್ತೆ. ಆದ್ದರಿಂದ ಪ್ರಾಣ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ, ಪ್ರಾಣ ಕೊಡೋಕ್ಕೆ ಶಕ್ತಿ ಇಲ್ಲ ಅಂದಮೇಲೆ ಪ್ರಾಣ ತೆಗೆಯೋ ಅಧಿಕಾರ ಯಾರಿಗೂ ಇಲ್ಲ. ಅದು ಭಗವಂತನಿಗೆ ಮಾತ್ರ, ಅವನಿಗೂ ಇಲ್ಲ, ಯಮನು ಮಾತ್ರ ಕೊಟ್ಟಿದ್ದಾನೆ. ನಾನು ಎಲ್ಲರದ್ದು ಪ್ರಾಣ ತೆಗಿಯೋಕ್ಕಾಗಲ್ಲ ಅಂತ ಅವ್ನು ಸಪ್ರೇಟ್ ಮಿನಿಸ್ಟ್ರನ್ನ ಓಪನ್ ಮಾಡಿದ್ದಾನೆ. ಯಮ ಮಾತ್ರ ಈ ಪ್ರಾಣ ತೆಗೆಯೋ ಅಧಿಕಾರ ಕೊಟ್ಟಿರೋದು. ಪ್ರಾಣ ಕೊಡೋದು ಬ್ರಹ್ಮನಿಗಾದರೆ ಪ್ರಾಣ ತೆಗೆಯೋ ಶಕ್ತಿ ಯಮನಿಗಿದೆ, ಇನ್ಯಾವ ದೇವ್ರಿಗೂ ಇಲ್ಲ, ಶಿವನಿಗೂ ಇಲ್ಲ, ವಿಷ್ಣುಗೂ ಇಲ್ಲ. ಹಾಗಿದ್ಮೇಲೆ ಅವ್ರಿಗೆ ಇಲ್ಲ ಅಂದಮೇಲೆ ನಾವು ಯಾವ ಪ್ರಾಣ ತೆಗೆಯೋ ಅಧಿಕಾರ ನಮಗಿಲ್ಲ. ನೀವು ಯಾರು ಪ್ರಾಣ ತೆಗಿತಾರೋ ಆ ವ್ಯಕ್ತಿ ಶಾಪ ಬಂತು, ಆ ಕುಟುಂಬ ಶಾಪ ಬಂತು. 1 2 ಅಲ್ಲ, ಆ ಹುಡುಗನ ಹೆಂಡತಿ ಮತ್ತು ಆ ಹುಡುಗನ ತಂದೆ ತಾಯಿ. ಆ ಹುಡುಗಿ ಗರ್ಭಿಣಿ ಆದರೆ ನೋಡಿ, ಸ್ತ್ರೀ ಶಾಪದಲ್ಲಿ ಹಲವಾರು ಶಾಪ. ಮುತ್ತೈದೆ ಶಾಪ, ಕನ್ಯಾ ಶಾಪ, ವಿಧವಾ ಸ್ತ್ರೀ ಶಾಪ, ಪತಿತ್ಯಾಗ, ಗಂಡನ ಬಿಟ್ಟೋಳು ಆ ಶಾಪ, ವೈಶ್ಯವಾಟಿಕೆ ಸ್ತ್ರೀ ಶಾಪ, ಚಂಡಾಳಿ ಶಾಪ, ವೃದ್ಧ ಸ್ತ್ರೀ ಶಾಪ, ಆಮೇಲೆ ಗರ್ಭಿಣಿ ಸ್ತ್ರೀ ಶಾಪ. ಗರ್ಭಿಣಿ ಸ್ತ್ರೀ ಶಾಪ ಈ ಕೊಲೆ ಮಾಡಿಸೋರ್ಗೂ ಹೊಟ್ಟೋಯ್ತು. ಆ ಹುಡುಗನ ತಂದೆ ತಾಯಿ, ಮಾತಾಪಿತರು, ಅವರೆಲ್ಲ ಶಾಪ. ಆದ್ದರಿಂದ ಇನ್ನು 10 ಜನ್ಮಕ್ಕೆ ಎಷ್ಟು ಬೇಕೋ ಅಷ್ಟು ಕರ್ಮ ಒಂದು ಕೊಲೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಈಗ ನರಹತ್ಯೆ ಮಾಡಿದವನು ಸಿಂಹವಾಗಿ ಹುಡ್ತಾನಂತೆ. ನರಹತ್ಯೆ ಮಾಡ್ತಾರೆ, ಯಾರ್ಯಾರು ಮನುಷ್ಯನ ಸಾಯಿಸ್ತಾರೋ ಅವರು ಸಿಂಹ ಅಂತ. ಈಗ ಯಾವ್ಯಾವ ಸಿಂಹ ಕಾಡಲ್ಲಿ ವಾಸ ಮಾಡಿಯೋ ಸಿಂಹ, ಅವ್ರು ಯಾರು ಸುಮ್ಮನೆ ಬೇಕು ಅಂತ ಸಿಂಹದ ಬರ್ತು ತಗೊಳ್ಳಲ್ಲ. ಹಿಂದಿನ ಜನ್ಮದಲ್ಲಿ ನರಹತ್ಯೆ ಮಾಡಿದ್ರೆ ಸಿಂಹನಾಗಿ ಹುಡ್ತಾನೆ. ಹಾಗಾದರೆ ಸಿಂಹಗಳಿಗೆಲ್ಲ ಪರಿಹಾರ ಏನು ಅಂತಂದರೆ, ಆ ಸಿಂಹಗಳು ನರಸಿಂಹನ ಮಂತ್ರ ಜಪ ಮಾಡೋದು, ನರಸಿಂಹದೇವರ ವಾಸಸ್ಥಳದಲ್ಲಿ ಆ ಜಾಗದಲ್ಲಿ ವನ ಪ್ರದೇಶದಲ್ಲಿ ಎಲ್ಲಿ ನರಸಿಂಹನ ಜಪ ತಪ ಪೂಜೆ ಅಂಥ ಜಾಗದಲ್ಲಿ ಹೋಗಿ ಕೂತರೆ ದರ್ಶನ ಮಾಡಿದ್ರೆ ಸಿಂಹ ಜನ್ಮದಿಂದ ಮನುಷ್ಯನ ಜನ್ಮಕ್ಕೆ ಹೋಗುತ್ತೆ ಅಂತ ಕರ್ಮ ಸಿದ್ಧಾಂತ ಹೇಳುತ್ತೆ. ಆದ್ದರಿಂದ ಯಾರ್ಯಾರು ಈ ಜನ್ಮದಲ್ಲಿ ತಮ್ಮ ಸುಖಕ್ಕೋಸ್ಕರ, ತಮ್ಮ ಆಸೆ ಆಕಾಂಕ್ಷೆಗಳ ಈಡೇರಿಸ್ಕೊಳ್ಳೋಕ್ಕೋಸ್ಕರ ನರಹತ್ಯೆ ಮಾಡಿದವನು ಸಿಂಹವಾಗಿಡ್ತಾನೆ. ಆದ್ದರಿಂದ ಯಾರ್ಯಾರು ಇವತ್ತು ಸಾಯಿಸಿದ ಒಬ್ಬ ಮನುಷ್ಯನ ನೆಕ್ಸ್ಟ್ ಬರ್ತು ಅವನು ಚಕ್ರವರ್ತಿ, MLA, ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ಕಾರ್ಪೊರೇಟ್ರು ಅಥವಾ ಮಹಾನ್ ಆಗರ್ಭ ಶ್ರೀಮಂತನ ಗೂಡಲ್ಲ. ವನದಲ್ಲಿ ಸಿಂಹ, ಕಾಡಿನಲ್ಲಿ ಸಿಂಹ, ಖಾನನಲ್ಲಿ ಸಿಂಹ. ಖಾನ ಅಂದರೆ ಫಾರೆಸ್ಟ್ ಅಂತ. ಫಾರೆಸ್ಟಲ್ಲಿ ಸಿಂಹಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ ನಾನು ಒಂದು ಚಾನಲ್ ನೋಡಿದ್ದೆ, ಅನಿಮಲ್ ಚಾನಲಲ್ಲಿ. ಯಾಕೆ ಹೇಳಿ, ಬೇಕಾದಷ್ಟು ಜನ ಮನುಷ್ಯನ ಸಾಯಿಸ್ತಾ ಇದ್ದಾರೆ. ಮಚ್ಚು ಲಾಂಗಲ್ಲಿ ಹೊಡೆದು ಸಾಯಿಸೋದು, ಸುಟ್ಟು ಸಾಯಿಸೋದು, ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಸಾಯಿಸೋದು. ಸುಡೋದು ಅಂದರೆ ಎಲೆಕ್ಟ್ರಿಕ್ ಶಾಕ್ ಕೊಡೋದು. ಪಾಪ ಯಾವ್ಯಾವ ರೂಪದಲ್ಲಿ ನಾವು ಸಾಯಿಸ್ತೀವೋ ಅದೆಲ್ಲ ಆತ್ಮ ರೆಕಾರ್ಡ್ ಆಗುತ್ತೆ. ನಾವು ಸತ್ತ ಮೇಲೆ ಆ ಆತ್ಮ ಚಿತ್ರಗುಪ್ತ ಹತ್ರ ಹೋಗಿ ನಿಂತ್ಕೊಳ್ಳುತ್ತೆ. ಹೆಬ್ಬೆಟ್ಟು ಗಾತ್ರದಲ್ಲಿ ಹೋಗಿರುತ್ತೆ. ದೇಹನ ಸುಟ್ಬಿಟ್ಟಿರ್ತಾರೆ, ದೇಹನ ಮಣ್ಣು ಮಾಡಿಬಿಟ್ಟಿರ್ತಾರೆ. ಆತ್ಮ ಎಲ್ಲ CCTV ಇದ್ದಾಗ ಎಲ್ಲ ಕ್ಯಾಚ್ ಮಾಡಿರುತ್ತೆ. ಹೇಗೆ ಮಾಡಿದೆ, ಏನು ಮಾಡಿದೆ ಅಂಥೇಳಿ ಚಿತ್ರಗುಪ್ತ ಹತ್ರ ಹೋಗಿ ನಿಂತಾಗ ಆ ಆತ್ಮದಿಂದ ಎಲ್ಲ ಇನ್ಫಾರ್ಮೇಷನು ಡಿಸ್ಚಾರ್ಜ್ ಆಗುತ್ತೆ, ಡೌನ್ಲೋಡ್ ಆಗುತ್ತೆ. ನೀವು ದಿನ ಏನೇನು ಮಾಡ್ತೀರೋ ಅಪ್ಲೋಡ್ ಆಗ್ತಿರ್ತದೆ. ಚಿತ್ರಗುಪ್ತ ಹತ್ರ ಹೋಗಿ ನಿಂತಾಗ 12 ದಿನ ವೈಕುಂಠ ಸಮಾರಾಧನೆ ಆದಮೇಲೆ 12 ದಿನ ತಿಥಿ ಆದ ನಂತರ ಆತ್ಮಕ್ಕೆ ರೀಬರ್ತ್ ಬೇಕಾ, ಇಲ್ಲ ಮುಕ್ತಿ ಬೇಕಾ, ಮೋಕ್ಷ ಬೇಕಾ, ಯಾವ ಜನ್ಮಕ್ಕೆ ಕಳಿಸ್ಬೇಕು, ಪ್ರಾಣಿ ಜನ್ಮಕ್ಕೆ, ಮನುಷ್ಯ ಜನ್ಮಕ್ಕೆ ಅಥವಾ
ಭಗವಂತನ ಸಾನ್ನಿಧ್ಯಗೆ ಅಂತ ಚಿತ್ರಗುಪ್ತ ಲೆಡ್ಜರ್ ಜಡ್ಜ್ಮೆಂಟ್ ಬರೀತಾನೆ. ಅದು ಸಿಗ್ನೇಚರ್ ಹಾಕೋದು ಯಮ ಸಿಗ್ನೇಚರ್ ಹಾಕಿದ್ಮೇಲೆ ಯಮಧರ್ಮರಾಜ ಫೈನಲಾಗಿ ಒಂದು ರಿಪೋರ್ಟ್ ನೋಡಿಬಿಟ್ಟು ಆಗ ಅಪ್ರೂವ್ ಮಾಡ್ತಾನೆ. ನೋಡಿ, ಭಗವಂತ ನಿತ್ಯ ನನಗೆ ಕೋಟಿಗಟ್ಟಲೆ ಆಸ್ತಿ ಕೊಟ್ಟಿಲ್ಲ, ಒಂದೊತ್ತು ಊಟ ಇದೆ, ಮೂರೊತ್ತು ಊಟ ಇಲ್ಲ ಅಂದ್ರೆ ಒಂದೊತ್ತು ಊಟ ಕೊಟ್ಟಿದೆಯಪ್ಪ ಪೂರ್ವಜನ್ಮದ ಕರ್ಮದ ಪ್ರಕಾರ. ದಿನಕ್ಕೊಂದೊಂದು ಡ್ರೆಸ್ ಹಾಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ, ಅದು ಯಾವುದೋ ಒಂದು ಡ್ರೆಸ್ ಕೊಟ್ಟಿದ್ದೆ, ಅದೆಲ್ಲ ಹಾಕೊಂಡು ನಾನು ಬದುಕ್ತೀನಿ. ಸ್ವಂತ ಮನೆ ಇಲ್ಲ, ಇದಕ್ಕೆಲ್ಲೋ ಒಂದು ಬಾಡಿಗೆ ಮನೆ, ಲೀಸ್ ಮನೆ ಅದು ಕೊಟ್ಟಿದ್ಯಾ. ರೂಪ ಎಲ್ಲೋದ್ರೂ ಒಂದು ರೀತಿ ಸದ್ಗುಣ ಕೊಟ್ಟಿದೆಯಾ. ಕೈಕಾಲು ಗಟ್ಟಿ ಇದೆ, ಅಂಗವಿಕಲತೆ ಆಗಿಲ್ಲ. ಆದರೆ ಏನೂ ಕೊಡಬೇಡ, ಕೋಟಿಗಟ್ಟಲೆ ಆಸ್ತಿ ಬೇಡ, ಆಯುಷ್ ಬೇಡ, 100 ವರ್ಷ ಬದುಕೋಷ್ಟು, ಒಳ್ಳೆ ಸಾವು ಕೊಡು ಅಂತ ಪ್ರಾರ್ಥನೆ ಮಾಡಬೇಕಂತೆ. ಒಳ್ಳೆ ಸಾವು ಇಲ್ಲ ಅಂದರೆ ಒಬ್ಬೊಬ್ಬರು ಮನೇನ 6 ತಿಂಗಳು ಬಿಡಬೇಕು, ವರ್ಷಗಟ್ಟಲೆ ಬಿಡಬೇಕು. ಅಪಮೃತ್ಯು ದೋಷದಲ್ಲಿ ಆ ಮನೆ ಹುಡುಗ ಸತ್ತೋದ್ರೆ ಅಥವಾ ಆ ಮನೆ ಯಾರು ಸತ್ತರು ಅಪಮೃತ್ಯದಲ್ಲಿ 6 ತಿಂಗಳು ಮನೆ ಖಾಲಿ ಮಾಡಬೇಕು. ಇಲ್ಲದ್ರೆ ಆ ವೈರಸ್ ಇನ್ನೊಬ್ಬರನ್ನ ಆಹುತಿ ತಗೊಳುತ್ತೆ, ಆ ಸೋಂಕು ಸರಣಿ ಸಾವಾಗಿಬಿಡುತ್ತೆ. ಅದಕ್ಕೆ ಹಾಗಾಗಬಾರ್ದು ಅಂಥೇಳಿ ಕೆಟ್ಟ ಸಾವಾದರೆ ಮನೆ ಖಾಲಿ ಮಾಡಬೇಕು 6 ತಿಂಗಳು 1 ವರ್ಷ. ಆ ಥರ ತಾಪತ್ರ ಬರಬಾರ್ದು ಅನ್ನೋದಾಗಿದ್ದರೆ, ಇನ್ನೊಬ್ಬರ ಕೈಯಿಂದ ನಮ್ಗೆ ಸಾವು ಬರಬಾರ್ದು ಅಂದರೆ ನಮ್ಮ ಸಾವು ನಾವೇ ಅನುಭವಿಸೋಣ. ನಾನು ಸಾಯ್ಬೇಕಾ, ಭಜನೆ ಮಾಡ್ತಾ ಸತ್ತೋಗೋಣ, ಧ್ಯಾನ ಮಾಡ್ತಾ ಮಾಡ್ತಾ ಸತ್ತೋಗೋಣ, ಪೂಜೆ ಮಾಡ್ತಾ ಮಾಡ್ತಾ ಪ್ರಾಣ ಬಿಡೋಣ, ಆನಂದ ಊಟ ಮಾಡಿ ಮಲಗಿದ್ದಲ್ಲಿ ಯಾರಿಗೂ ತೊಂದರೆ ಕೊಡದೆ ಪಟ್ಟಂತ ಪ್ರಾಣ ಹೊಟ್ಟೋದು ಪರವಾಗಿಲ್ಲ. ಆಸ್ಪತ್ರೆಗೆ ಸೇರಿಸಿ ನರಳಿ 5 ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರನ್ನ ಸಾಲಗಾರ ಮಾಡಿ ನಾನು ಸತ್ತೋದ್ರೆ ಅದೆಂಥ ಸಾವು. ಅವನು ಯಾರೋ ಹುಟ್ಟಿದ್ದು, ಅವ್ರ ಅಪ್ಪ ಅಮ್ಮ ಬೇರೆ, ಅವನೆಲ್ಲೋ ಹುಟ್ಟಿದ್ದು, ಅವನು ನನ್ನ ಸಾಯಿಸ್ತಾನೆ ದುಡ್ಡು ತೊಗೊಂಡು ಅಂದರೆ ನನಗೂ ಅವ್ನಿಗೇನು ಸಂಬಂಧ? ಯಾಕೆ ಅವ್ನು ನನ್ನ ಸಾಯಿಸ್ಬೇಕು? ನನಗೋಸ್ಕರ ಯಾಕೆ ಅವ್ನು 40-50 ಲಕ್ಷ ತೊಗೋಬೇಕು? ಅದರಿಂದ ಭಗವಂತ ಯಾವ ವ್ಯವಹಾರನೂ ಬೇಡ, ಯಾವ ಚೌಕಾಸಿ ಬೇಡ, ನಗ್ನಾಗ ನನಗೆ ಒಳ್ಳೆ ಸುಖ ಸಾವು ಕೊಡು. ಹುಟ್ಟು ಸರಿಯಾಗಿಲ್ಲ, ಕೆಟ್ಟ ಕಾಲದಲ್ಲಿ ಹುಟ್ಟುಬಿಟ್ಟೆ, ಯಾವುದೋ ನಕ್ಷತ್ರ ರಾಶಿನಲ್ಲಿ ಕೆಟ್ಟ ನಕ್ಷತ್ರ ಕೆಟ್ಟ ರಾಶಿಯಲ್ಲಿ ಹುಟ್ಟುಬಿಟ್ಟಿದ್ದೀನಿ. ಆದರೆ ಸಾವು ಮಾತ್ರ ಒಳ್ಳೆ ರಾಶಿ ಒಳ್ಳೆ ನಕ್ಷತ್ರದಲ್ಲಿ ಬರಬೇಕು ಅಂತಂದರೆ ಭಾಳ ವಿಶೇಷವಾಗಿ ಒಂದು ಮಂತ್ರ ಇದೆ. ಬೇರೆ ವ್ಯಕ್ತಿಯಿಂದ ನನಗೆ ಸಾವು ಬರಬಾರ್ದು, ನನ್ನ ಸಾವು ನನ್ನ ಕೈಯಿಂದಲೇ ಬರಬೇಕು. ಒಳ್ಳೆ ಸುಖ ಸಾವು ಬರಬೇಕು ಅಂತಂದರೆ ಸುಪಾರಿ ತೊಗೊಂಡು ನನಗೆ ಬರಬಾರ್ದು ಅನ್ನೋದಾಗಿದ್ದರೆ ಆ ಸುಪಾರಿ ತೊಗೊಂಡವನ್ನ ಸರ್ವನಾಶ ಮಾಡಬೇಕು. ನಾನು ಹೇಗೆ ಮಾಡಬೇಕು? ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಆರಾಮಾಗಿದ್ದಾಗ ಒಂದು 10 ನಿಮಿಷ 1 ಲೋಟ ನೀರು ತಗೊಳ್ಳಿ, 1 ಗ್ಲಾಸ್ ನೀರು, ಶುದ್ಧವಾದ ನೀರು, ಅದಕ್ಕೊಂದು ತುಳಸಿ ದಳ ಹಾಕಿ. ತುಳಸಿ ತಿಂದಷ್ಟು ಆಯುಷ್ ಜಾಸ್ತಿ, ರೋಗ ಬರೋದಿಲ್ಲ. 1 ಲೋಟ ನೀರಿಗೆ ತುಳಸಿ ದಳ ಹಾಕ್ಬಿಟ್ಟು ಆ ಲೋಟದಲ್ಲಿ ಹೀಗೆ ಇಟ್ಕೊಂಡು ಅರ್ಧ ಗಂಟೆ ಪೂರ್ವಕ್ಕೆ ಮುಖ ಮಾಡಿಕೊಂಡು ನಾನು ಹೇಳೋ ಮಂತ್ರನ ಕಣ್ಣು ಮುಚ್ಕೊಂಡು ಒಂದು ಅರ್ಧ ಗಂಟೆ ಹೇಳಿ. ಓಂ ನಮೋ ಭಗವತಿ ಚಾಮುಂಡೆ ರಕ್ತವಾಸಸೆ. ರಕ್ತದಲ್ಲಿ ವಾಸ ಮಾಡುವವಳು ಚಾಮುಂಡೆ, ಚಾಮುಂಡಿ ಸಿಂಹವಾಹಿನಿ. ನನಗೆ ಇನ್ನೊಬ್ಬರು ನರಹತ್ಯೆ ದೋಷ ಬರಬಾರ್ದು, ನಾನು ಸಿಂಹ ಆಗಬಾರ್ದು. ಹಾಗಿದ್ಮೇಲೆ ಏನು ಮಾಡಬೇಕು? ಓಂ ನಮೋ ಭಗವತಿ ಚಾಮುಂಡೆ ರಕ್ತವಾಸಸೆ ಅಪತ್ರಿ ಹತರೂಪ ಪರಾಕ್ರಮೆ. ನಮ್ಗೆ ಯಾರು ದುಡ್ಡು ತೊಗೊಂಬಂದು ಸಾಯಿಸು ಅಂತ ಕೊಟ್ಟಿದ್ದಾನೋ, ಅದೇ ನನ್ನ ಸಾಯಿಸೋಕೆ ಬರ್ತಿರೋನು, ಗೊತ್ತಿದ್ದರೆ ಅವನ ಹೆಸರು ಹೇಳಿ. ಗೊತ್ತಿಲ್ವಾ? ಇವತ್ತು ಅವನು ರಾಮಣ್ಣ ಅಂತ ಮಚ್ಚುಲಾಗಿ ತೊಗೊಂಡು ನಂಗೆ ಹೊಡಿಬೇಕು. ರಾಮಣ್ಣಗೆ 50 ಲಕ್ಷ ದುಡ್ಡು ಕೊಟ್ಬಿಟ್ಟಿದ್ದೀನಿ ನಾನು, ರಾಮಣ್ಣ ಸಾಯಿಸೋಕೆ ಬರ್ತಾ ಇದ್ದಾನೆ, ರಾಮಣ್ಣನ ಹೆಸರು ಹೇಳಿ. ಗೊತ್ತಿಲ್ವಾ? ಶತ್ರು ಯಾರಾದರೂ ಸರಿ ಅವನ ಹೆಸರು ಹೇಳ್ಬಿಟ್ಟು ವಧಾಯ ವಿಚತೇಸೆ ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೆ ರಕ್ತವಾಸಸೆ ಅಪ್ರತಿಹತ ರೂಪ ಪರಾಕ್ರಮೆ. ಶತ್ರು ನಿಂಗೆ ಸಾಯಿಸ್ತೀನಿ ಅಂತ ಹೇಳಿರ್ತಾನಲ್ಲ ಅವನ ಹೆಸರು, ಲಕ್ಷ್ಮೀ ಶ್ರೀನಿವಾಸ್ ನೋಡ್ತಾ ನಿಂಗೆ ಹಾಕ್ತೀನಿ ಸಾಯಿಸ್ಬಿಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾನೆ. ಅವನ ಹೆಸರು ಹೇಳಿ, ಇಲ್ಲಿ ಶತ್ರುನ ಹೆಸರು ಹೇಳಿ. ಶತ್ರುನ ಹೆಸರುಬಿಟ್ಟು ವಧಾಯ, ಅವನನ್ನೇ ವಧೆ ಮಾಡು, ಸಾಯಿಸ್ಬಿಡು, ಸಂಹಾರ ಮಾಡು. ವಿಚೇತಸೆ ಸ್ವಾಹ, ವಿಚೇತಸೆ ಸ್ವಾಹ, ಅವನ್ನೇ ವಿಚೇತಸೆ ದೂರ ಮಾಡಿಬಿಡು ಅಂಥೇಳಿ ಆ ಲೋಟದಲ್ಲಿರೋ ತುಳಸಿ ದಳ ನೀರಿಗೆ ಈ ಮಂತ್ರ. ಓಂ ನಮೋ ಭಗವತಿ ಚಾಮುಂಡೆ ರಕ್ತವಾಸಸೆ ಅಪ್ರತಿಹತ ರೂಪ ಪರಾಕ್ರಮೆ. ಶತ್ರುವಿನ ಹೆಸರು ಹೇಳಿ. ನಿಮ್ಗೆ ಯಾರು ಎದುರಿಸ್ತಿದ್ದಾನೋ, ಸಾಯಿಸ್ತೀನಿ ಅಂತ ಬೆದರಿಕೆ ಆಗ್ತಿದ್ದಾನೋ ಅವನ ಹೆಸರು ಹೇಳಿಬಿಡಿ. ವಧಾಯ ವಿಚೇತಸೆ ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೆ ರಕ್ತವಾಸಸೆ ಅಪ್ರತಿಹತ ರೂಪ ಪರಾಕ್ರಮೆ. ಮಹಾಪರಾಕ್ರಮಿ ಚಾಮುಂಡಿ, ಅಪ್ರತಿಮ, ಇನ್ಫಿನಿಟ್, ವರ್ಣಾತೀತ, ವರ್ಣನೆ ಮಾಡೋಕ್ಕಾಗುತ್ತ ಅಷ್ಟು ಶಕ್ತಿ ಇರೋಂಥವಳೆ ನನ್ನನ್ನು ಸಾಯಿಸ್ತೀನಿ ಅಂತ ಪಣ ತೊಟ್ಟಿರೋನು, ಸಂಕಲ್ಪ ಮಾಡೋಂಥ ಶತ್ರುವನ್ನು ಏನು ಮಾಡಬೇಕು? ವಧಾಯ, ನೀನೇ ಸಂಹಾರ ಮಾಡೋವನಿಗೆ. ವಿಚೇತಸೆ ಸ್ವಾಹ. ಇದು ಗೃಹ ಪ್ರವೇಶ ಮಾಡುವಾಗ ಈ ಮಂತ್ರ ಹೇಳಿ ಹೋಮ ಮಾಡಬೇಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಇದನ್ನು ಯಾರೂ ಮಾಡೋದೇ ಇಲ್ಲ.
ಆಗ ಮನೆ ಒಳಗೆ ಬಂದು ಹೊಡೆದು ಸಾಯಿಸುವಂಥದ್ದು, ಹೊರಗಡೆ ಬಂದಾಗ. ಅದಕ್ಕೆ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಮಂತ್ರ ಹೇಳಿಬಿಟ್ಟು ಆ ನೀನು ಕುಡಿದು ಬಿಡಬೇಕು. ಕುಡಿದಾಗ ಮಚ್ಚು ಲಾಂಗಲ್ಲಿ ಯಾವ್ದ್ರಲ್ಲಾಲು ಹಾವು ಬಿಟ್ಟು ಸಾಯಿಸ್ಬೋದು, ಇನ್ನೇನೋ ಬಿಟ್ಟು ಸಾಯಿಸ್ಬೋದು, ನಿಮ್ಮನ್ನು ಬ್ರೇಕ್ ಫೇಲ್ಯೂರ್ ಮಾಡಿಬಿಟ್ಟು ಸಾಯಿಸ್ಬೋದು. ಒಟ್ಟಿನಲ್ಲಿ ನಮ್ಮ ಸಾಯಿಸೋಕ್ಕೆ ತಂತ್ರ ಕುತಂತ್ರಗಳು ಯೂಸ್ ಅದನ್ನೆಲ್ಲ ನಾಶ ಆಗುತ್ತೆ ಶತ್ರುನ. ಇದು ಮಾಡ್ತಾ ಬನ್ನಿ. ಪ್ರತಿಯೊಬ್ಬರಿಗೂ ಒಳ್ಳೆ ಸಾವು ಬರಬೇಕು ಅನ್ನೋದಾಗಿದ್ದರೆ, ನಗನಗ್ತಾ ಸಾವು ಬರಬೇಕು ಅನ್ನೋದಾಗಿದ್ದರೆ, ಅಪಮೃತ್ಯು ದೋಷ ನಮ್ಮ ಜಾತಕದಲ್ಲಿ ಬರಬಾರ್ದು ಅಂದರೆ ಆ ರಕ್ತ ಚಾಮುಂಡಿ ಆ ದೇವಿಯನ್ನು ಇದು ನವರಾತ್ರಿ ಟೈಮಲ್ಲಿ ಮಾಡಿ ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕು ಅಂತ ಇದು ಚಾಮುಂಡಿ ತಂತ್ರ ಸಾಧನೆ ಹೇಳುವಂಥ ವಿಶೇಷವಾದ ಮಂತ್ರ. ಇದನ್ನು ಹಿಂದೆ ದಳವಾಯಿಗಳು, ದಂಡಾಧಿಕಾರಿಗಳು, ರಾಜಮಹಾರಾಜರು, ಪಾಳೆಗಾರರು ಇವರೆಲ್ಲ ಇದನ್ನು ಮಾಡ್ತಿದ್ರಂತೆ. ಆದ್ದರಿಂದ ಸುಪಾರಿ ಕೊಟ್ಟು ನಮ್ಮನ್ನು ಸಾಯಿಸಬೇಕು ಅಂತ ರೆಡಿ ಮಾಡಿದರೆ ನಮ್ಮ ಶತ್ರುಗಳು ಅದರ ಮುಕ್ತನಾಗಬೇಕು ಅಂದರೆ ಸುಲಭ ಉಪಾಯ ಹೇಳ್ಕೊಟ್ಟಿದ್ದೀನಿ. ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.